ಜನಾರ್ದನ್ ಅವರೇ, ಸರ್ ನಮ್ಮಿಬ್ಬರ ಸಂವಾದ ಇದೆಯಲ್ಲ, ಈ ಸಂದರ್ಶನದಿಂದ ಎಷ್ಟು ಜನ ಖುಷಿಯಾಗಿದ್ದಾರೆ ಅಂದರೆ, ಕೆಲವರು ಬರೀತಾರೆ ಜನಾರ್ದನ್ ಅವರ ನಿಜ ಜೀವನದ ಕತೆ ಅದನ್ನೇ ಇಟ್ಕೊಂಡು ಒಂದು ಚಿತ್ರ ಮಾಡ್ಬೋದು ಅಂತ. ಖಂಡಿತ ನನಗೂ ಹಾಗೆ ಅನ್ನಿಸ್ತು. ನಿಮ್ಮ ಕ್ಯಾನ್ವಾಸ್ ಇದೆಯಲ್ಲ, ನೀವು ಬೆಂಗಳೂರಿನಿಂದ ಬಾಂಬೆಯಿಂದ ಮತ್ತೆ ಬೆಂಗಳೂರಿಂದ ಮದ್ರಾಸಿಂದ ಬೆಂಗಳೂರು, ಇಲ್ಲಿ ಕನ್ನಡ ಚಿತ್ರರಂಗ, ಅಲ್ಲಿ ತಮಿಳು ಚಿತ್ರರಂಗ, ಇಲ್ಲಿ ಹಿಂದಿ ಚಿತ್ರರಂಗ, ಇಲ್ಲೆಲ್ಲ ನೀವು ಭೇಟಿ ಮಾಡಿದಂಥ ವ್ಯಕ್ತಿಗಳು, ನೀವು ಪಡೆದುಕೊಂಡಂಥ ಅನುಭವ, ಇದೆಲ್ಲ ತುಂಬ ರೋಚಕವಾದ್ದು. ಆಮೇಲೆ ನೀವು ಯಾವುದನ್ನು ಅದನ್ನು ಒಂದು ರೀತಿಯಲ್ಲಿ ಬಿಲ್ಡಪ್ನಲ್ಲಿ ಹೇಳಲ್ಲ, ತುಂಬ ಸಹಜವಾಗಿ ಹೇಳ್ತೀರಿ. ಯಾಕೆಂದರೆ ನಿಮ್ಮಲ್ಲಿ ಪ್ರಾಮಾಣಿಕತೆ ಇದೆ, ಅದನ್ನು ನಾವು ಗುರುತಿಸಿದ್ದೀವಿ, ವೀಕ್ಷಕರು ಗುರುತಿಸಿದ್ದಾರೆ. ಮಂಜೇಗೌಡ ಅಂತ ಒಬ್ಬರು ನಿಮ್ಮ ಅಭಿಮಾನಿಗಳು, ಅಯ್ಯೋ ಅವರು ನೀವು ಸಂಚಿಕೆಯಲ್ಲಿ ನನ್ನ ಹೆಸರನ್ನು ಹೇಳಲೇಬೇಕು ಅಂತ ಹೇಳಿದ್ದಾರೆ. ಇನ್ನೊಬ್ಬರು ಯಾರೋ ವೇಣು ಅಂತ ಅವರು, ನಾನು ಈ ವ್ಯಕ್ತಿನ ಭೇಟಿ ಮಾಡಬೇಕು, ನಾನು ಎಲ್ಲಿ ಬರಬೇಕು ಅಂತ ಕೇಳಿದ್ರು. ನಾನು ನಮ್ಮ ಸ್ಟುಡಿಯೋಗೆ ಬನ್ನಿ ಅಂತ ಹೇಳಿದೆ. ಈಗ ಕಳೆದ ಸಂಚಿಕೆಯಲ್ಲಿ ನೀವು ವರದರಾಜ ಮೊದಲಿಯಾರವ್ರನ್ನ ಭೇಟಿ ಮಾಡಿ ನಿಮ್ಮ ರಂಗರಾಜನ್ ಅವ್ರ ಜೊತೆ ಸ್ಟುಡಿಯೋಗೆ ಮರಳಿದ್ರಿ. ಅಲ್ಲಿ ಆಮೇಲೆ ಏನಾಯಿತು ಅಂತ ಹೇಳಿ. ಸ್ಟುಡಿಯೋಗೆ ಮರಳಿದ್ರೆ ಸ್ಟುಡಿಯೋದಲ್ಲಿ ಅದೇ ಗುಲ್ಲೆದ್ಬಿಟ್ಟಿದೆ, ಈ ಥರ ವರದಾಬಾಯಿ ಕಿಡ್ನಾಪ್ ಆಗ್ಬಿಟ್ಟಿದ್ದಾರೆ, ವರದಾಬಾಯಿ ಕಿಡ್ನಾಪ್ ಮಾಡಿದ್ದಾರೆ ಥರದಲ್ಲಿ, ಅಂದರೆ ಕರ್ಸ್ಕೊಂಡ್ಬಿಟ್ಟಿದ್ದಾರೆ, ಏನಾಗುತ್ತೋ ಏನೋ ಭಯ, ಕೆಲವೆಲ್ಲ ಭಯ ಬಿದ್ದಿದ್ದಾರೆ. ಆಮೇಲೆ ಇವ್ರು ಸಾವಂತ್ ಅವರು ಇವ್ರು ಯಾವಾಗ ಬರ್ತಾರೆ ಅಂತ ಒಂದು ಇದನ್ನು ನೋಡ್ತಾ ಇದ್ದಾರೆ. ಅವಾಗೆಲ್ಲ ಮೊಬೈಲ್ ಫೋನ್ ಇರಲಿಲ್ಲ. ಸೊ ಸ್ಟುಡಿಯೋಗೆ ನಾವು ಬಂದಮೇಲೆ ಬಂದು ಇವರೆಲ್ಲ ಕೆಲವರೆಲ್ಲ ಕೂತ್ಕೊಂಡು, ಕೆಲವರು ನಿಂತ್ಕೊಂಡಿದ್ದಾರೆ, ಕೆಲಸ ಅಲ್ಲಿ ಸ್ಟಾಪ್ ಆಗಿದೆ, ಸೆಟ್ ಆಗ್ತಾ ಇರಲ್ಲ. ಇವರಿಲ್ಲ ಅಂದಮೇಲೆ ಅವರು ಸಾವಂತು ಕೂಡ ಇವರು ಅಸ್ಟೆಂಟು ಕೆಲಸ ಮಾಡ್ದಿರ ಸ್ಟಾಪ್ ನಿಲ್ಸಿದ್ದಾರೆ. ಏನಾಗುತ್ತೆ ಎಂತಕ್ಕೆ ಕರ್ಕೊಂಡೋದ್ರೆ ಅವ್ರ ಟೆನ್ಷನ್ನು. ಸೊ ಆ್ಯಕ್ಚುಲಿ ಇದು ರಾಜ್ ಕಪೂರ್ ಅವ್ರಿಗೂ ಮೆಸೇಜ್ ಹೋಗ್ಬಿಟ್ಟಿದೆ ಆಲ್ರೆಡಿ, ಮನೆಗೆ ಇಂಟಿಮೇಷನ್ ಹೋಗ್ಬಿಟ್ಟಿದೆ ಆಲ್ರೆಡಿ. ಸೊ ಹೋಗಿ ಕಾರಿಂದ ಇಳಿದ ತಕ್ಷಣ ಎಲ್ಲ ಖುಷಿಯಾಗಿ ಇವ್ರು ಇಳಿದ ತಕ್ಷಣ ಇವರು ಖುಷಿಯಾಗಿರು ನೋಡ್ಬಿಟ್ಟು ಅವರೆಲ್ಲ ಸ್ವಲ್ಪ ನಗುಮುಖ ಬಂತು, ಏನೋ ಏನೂ ಇಲ್ಲ. ಆಮೇಲೆ ನಾನು ಹಿಂದೆ ಹೋಗ್ತಾ ಇದ್ದೀನಿ. ನನಗೆ ಹಿಂದೆ ಹಿಂಗೆ ಇದು ಮಾಡ್ತಾರೆ, ಕರೆದ್ಬಿಟ್ಟು ಎಂತ ಏನು ಎತ್ತ ಅಂದ್ಬಿಟ್ಟು ಕೇಳ್ತಾರೆ ನನಗೆ, ಇರಪ್ಪ ಸ್ವಲ್ಪ ಸುಮ್ಮನೆ ಅಂತ ನಾನು. ಸೊ ಆಮೇಲೆ ಸಾವಂತಿಗೆ ಹೇಳಿದ್ರು, ಈ ಥರ ಸ್ಕೆಚ್ ಹಾಕಿ ಹೇಳಿದಾರಪ್ಪ, ಗಣಪತಿದು ಉತ್ಸವ ಫುಲ್ ಡೆಕೋರೇಷನ್ ಮಾಡೋಕ್ಕೆ ಹೇಳಿದ್ದಾರೆ ಅಂತ ಹೇಳ್ತಾರೆ. ಅವನು ತುಂಬ ನಿಟ್ಟಿಸ್ಬಿಟ್ಟ. ಹಂಗೆ ಸರ್, ಓಕೆ ಸರ್, ಚೆನ್ನಾಗಿ ಮಾಡ. ಅವಾಗ ಹೇಳಿದೆ, ನಮಗೆ ಒಳ್ಳೆ ಇದು ಕೊಟ್ಟಿದ್ದಾರಪ್ಪ ವರದಾಬಾಯಿ, ನಮಗೆ ಈ ಸಾರಿ ಗಣಪತಿಗೆ ಕಂಪ್ಲೀಟ್ ನಮಗೆ ರಂಗರಾಜ ಕೊಟ್ಟಿದ್ದಾರೆ ಎಲ್ಲ. ಅಂದರೆ ಖುಷಿ ಆಗ್ಬಿಟ್ಟು ಆರ್ಕೆಸ್ಟ್ರಾ ಸ್ಟುಡಿಯೋದಲ್ಲಿ. ಆಮೇಲೆ ಕೂತ್ಕೊಂಡ್ಬಿಟ್ಟು ಸ್ಕೆಚ್ ರೆಡಿ ಮಾಡಿದ್ರು. 4-5 ಥರ ಸ್ಕೆಚ್ ರೆಡಿ ಮಾಡಿದ್ರು. ರೆಡಿ ಮಾಡಿ ಒಂದು ಸ್ಕೆಚ್ ಹಿಂಗೊಂದು ಇಲ್ಲಿ ಕೂತ್ಕೊಂಡಿರುತ್ತೆ, ಹಿಂಗೆ ಒಂದು ಇಲ್ಲಿ ಕೂತ್ಕೊಂಡಿರುತ್ತೆ. ಆಚೆ ಕಡೆ ನೋಡಿದ್ರೆ ಒಂದು ಕಾಡು ಮತ್ತು ಗುಹೆ ಥರ ಅಟ್ಮಾಸ್ಫಿಯರು. ಈ ಕಡೆಯಿಂದ ಒಳಗಡೆ ಹೋದರೆ ಗುಹೆ ಹಂಗೆ ಹೋಗ್ತಾ ಅರಮನೆ ಆಗುತ್ತೆ. ಆ ಥರ ಒಂದು ಹಿಂಗೆ ಆಚೆ ಬರ್ಬೇಕಾದ್ರೆ ಅರಮನೆ ಹಂಗೆ ಆಗಿ ಗುಹೆ ಆಗುತ್ತೆ. ಈ ಗುಹೆಯಿಂದ ಹೋಗಿ ಆ ಗುಹೆಯಿಂದ ಹೊರಗೆ ಬರೋದು. ಒಳಗೆ ನೋಡಿದ್ರೆ ಅರಮನೆ ಥರ ಒಂದು ಅಟ್ಮಾಸ್ಫಿಯರಲ್ಲಿ ಗಣೇಶ ಕೂತ್ಕೊಂಡಿರೋದು. ಆ ಥರ ಒಂದು ಕಾನ್ಸೆಪ್ಟು. ಇನ್ನೊಂದೆರಡು ಕಾನ್ಸೆಪ್ಟ್ ಮಾಡಿ ತೊಗೊಂಡೋದ್ರು. ನೋಡಿದ ತಕ್ಷಣ ವರದಾಬಾಯಿ ಎಲ್ಲ ಖುಷಿ ಆದ, ಹೇಗೆ ತುಂಬ ಚೆನ್ನಾಗಿ ಮಾಡಿದ್ದೀರ ಅಂತ ಅಂದ್ಬಿಟ್ಟು, ಈಗ ಕಾಲು ಕೆಳಗಡೆ ಹೋಗಿ ಗುಹೆ ಒಳಗಡೆ ಬರೋದಿದೆಯಲ್ಲ ಅದನ್ನು ಓಕೆ ಮಾಡೋದು. ಇದು ಮಾಡಿ ಇದಕ್ಕೆ ಎಷ್ಟಾಗುತ್ತೆ ಖರ್ಚು ಅಂತ ಕೇಳಿದ್ರು. ಆಗ ಅವರು ಯೋಚನೆ ಮಾಡಿ 8 ಲಕ್ಷ ಆಗ್ಬೋದು ಅಂತ ಹೇಳಿದ್ರು. 8 ಲಕ್ಷನಾ? 10 lakhs ಔಟು, ನೋ ಪ್ರಾಬ್ಲಮ್. ಅಂದರೆ ಆಗಿನ ಕಾಲಕ್ಕೆ 8 ಲಕ್ಷ ಅಂದರೆ ಭಾಳ ದೊಡ್ಡ ಅಮೌಂಟು. 10 lakhs ಔಟು, ನೋ ಪ್ರಾಬ್ಲಮ್ ಪಣ್ಣಂಗ ಅಂತ ಅಂದ್ಬಿಟ್ಟು ಕೈ ಹಿಂಗಂದ್ರು. ಕೈ ಹಿಂಗೆ ತಕ್ಷಣ ಹುಡುಗ ಸುಟಿ ಹಿಡ್ಕೊಂಬಂದ. 5 ಲಕ್ಷ ಇಟ್ಟ ಎದುರುಗಡೆ. 5 ಲಕ್ಷ ಎತ್ಕೊಂಗ 5 lakhs ಅಡ್ವಾನ್ಸ್. ರೆಡಿ ಪಡ್ಡಂಗ ಅಂತಂದ್ರೆ ಇವರು ಕೈ ಮುಗಿದು ತುಂಬ ನನ್ರಿ ಸಹ ಹಂಗೆ ಹೇಳಿ ಹಂಗೆ ತೊಗೊಂಡು ಬಂದರು. ನಾನು ಬಂದೆ ಆಚೆಗೆ. ನನಗೊಂಥರ ಖುಷಿ, ಏನೋ ಅಂತ ನನಗೆ ಕೈ ಬೆನ್ನು ತಟ್ಟೋದ್ರೆ ಹಿಂಗೆ ವರದಾಬಾಯಿ. ಸರಿ, ಅದಕ್ಕೆ ನನಗೇನೋ ಖುಷಿ, ಭಾಳ ದೊಡ್ಡ ಒಂದು ಸಾಧನೆ ಮಾಡ್ದಂಗೆ ಆಯ್ತು ಇಲ್ಲಿ. ಆಮೇಲೆ ಒಂದು ಅಲ್ಲಿ ಆರ್ಕೆಸ್ಟ್ರಾ ಒಂದು ಒಳ್ಳೆಯ ಹೆಸರು, ಹಿಂಗೆ ಇವರಿಂದಾನೆ ಎಲ್ಲ ಆಯಿತು ಅಂದ್ಬಿಟ್ಟು. ಆಮೇಲೆ ಸ್ಟುಡಿಯೋಗೆ ಹೋದ ತಕ್ಷಣ ಇಮ್ಮಿಡಿಯಾಗಿ ಫೋನ್ ಮಾಡಿದ್ರು ರಾಜ್ ಕಪೂರ್ ಸರ್ಗೆ, ಹಿಂಗೆ ಹಂಗಿದೆ ಅಂದ್ಬಿಟ್ಟು. ರಾಜ್ ಕಪೂರ್, ವೆರಿ ಗುಡ್, ನೋ ಪ್ರಾಬ್ಲಮ್. ಒಂದು ಫ್ಲೋರು ಫುಲ್ಲು ಈ ಫ್ಲೋರು ಕೊಡೋದು ಬೇಡ, ಅದನ್ನು ನೀವೇನೇ ಯೂಸ್ ಮಾಡ್ಕೊಳ್ಳಿ, ನಿಮ್ಮ ಗಣಪತಿ ಮುಗಿಯೋವರೆಗೂ ಆ ಫ್ಲೋರೇ ರೆಡಿ ಮಾಡ್ಕೊಳ್ಳಿ ಅಂತ ಅವರು ಹೇಳ್ಬಿಟ್ರು. ಕೆಲಸ ಮಾಡ್ಕೊಳ್ಳಿ ಒಂದು ಫ್ಲೋರ್ ಬಿಟ್ಬಿಟ್ರು ಇವಾಗೆ. ಆಮೇಲೆ ಇವರು ನೆಕ್ಸ್ಟ್ ಹೇಳಿದ್ರು, ರಾಜ್ ಕಪೂರ್ ಸರ್ ಈ ಥರ ನಮಗೆ ಒಂದು ಫ್ಲೋರೇ ಬಿಟ್ಕೊಟ್ಬಿಟ್ರು, ನಮಗೆ ₹1 ತೊಗೊಳ್ಳಿಲ್ಲ ಇವರು. ಆಮೇಲೆ ಹೇಳಿದ್ರು. ಆಮೇಲೆ ಅವರು ಫೋನ್ ಮಾಡಿ ಇವ್ರಿಗೆ ನನ್ರಿ ಹೇಳಿದ್ರು, ಥ್ಯಾಂಕ್ ಯು ಅಂತ ಅಂದ್ಬಿಟ್ಟು ರಾಜ್ ಕಪೂರ್ ಅವ್ರಿಗೆ ಫೋನ್ ಮಾಡಿ ಅವರು ನನ್ರಿ ಸರ್ ಹಿಂಗಿಂತ ಅವರು ಹೇಳಿದ್ರು. ವರದರಾಜ್ ಮೊದಲೇ ನನ್ರಿ ಸರ್, ತುಂಬ ನನ್ರಿ, ಎಂಗ್ಳಿಗೆ ಇದು ಮಾರಿ ಕೊಟ್ಟಿದ್ರಂತೆ. ರಂಗರಾಜನ್ ಅವ್ನಿಗೆ ಹೇಳಿದ್ರು, ನೀವು ದಯವಿಟ್ಟು ಬಂದರೆ ಪುರ್ಸತ್ತಾರೆ ನಮ್ಮ ದೇವಸ್ಥಾನಕ್ಕೆ ಬನ್ನಿ ಪೂಜೆ ಮಾಡೋಕ್ಕೆ ಅಂತ ಕರೆದ್ರು. ಆಗ ಅವ್ರು ಹೇಳಿದ್ರು, ಬರ್ತೀನಿ ಖಂಡಿತ.
ಆಮೇಲೆ ಹೋದ್ರೋ ಏನೋ ಗೊತ್ತಿಲ್ಲ ನನಗೆ. ಸೊ ಇಷ್ಟ ಆಯಿತು. ಆಮೇಲೆ ಇವರು ಇದು ಮಾಡಿದ್ರು, ಅದು ವರ್ಕ್ ಮಾಡೋಕ್ಕೆ ಶುರು ಮಾಡಿದ್ರು. ಮಾಡಿ ಆಮೇಲೆ 5 ಲಕ್ಷ ಕೊಡ್ತಿದ್ನಲ್ಲ, ಇಮ್ಮಿಡಿಯೇಟ್ ನನಗೆ 10,000 ರೂಪಾಯಿ ಕೊಡೋಕೆ ಬಂದರು. ನಾನು ಬೇಡ ಸರ್ ಎಷ್ಟು ಹೇಳಲಿಕ್ಕೆ ಕೇಳಿಲ್ಲ, 10,000 ರೂಪಾಯಿ ಇಟ್ಕೊಳ್ಳೇಬೇಕು ಅಂತ ನನಗೆ 10,000 ರೂಪಾಯಿ ಕೊಟ್ಟರು ರಂಗರಾಜ್ ಸರ್. ಇಸ್ಕೊಂಡೆ. ಹಾಗಾದ್ರೆ ನನ್ನ ಆಗ ದುಡ್ಡು ದೇವ್ರಿಗೆ ಗೊತ್ತಾ, ಅದು ಹೆಂಗೆ ಬರ್ತಾಯಿತ್ತು ದೇವ್ರಿಗೆ ಗೊತ್ತು. ಇಲ್ಲಿ ನೋಡಿದ್ರೆ ಇಲ್ಲಿ ಐಟಮ್ಗಳು ಮಾರಿದ್ರೆ ಇಲ್ಲಿ 1,000-2,000 ಡೈಲಿ ಬರ್ತಾయి. ಇಲ್ಲಿ ನೋಡಿ ಎಷ್ಟು ಇಲ್ಲಿ ಬಂತು. ಆಮೇಲೆ ಅಲ್ಲಿ ನೋಡಿ ಏನಾದರೂ ಬೈ ಚಾನ್ಸ್ ಏನು ನನಗೆ ಅಷ್ಟೊಂದು ಇಸ್ಪೀಟ್ ಗೊತ್ತಿಲ್ಲ. ಅವರು ಸ್ವಾಮಿ ಸೆಟ್ ಇಲ್ಲ ಅಂದರೆ ಅವ್ರಿಗೆ ಬೈ ಚಾನ್ಸ್ ಯಾರೋ ಪ್ಲೇಯರ್ ಅವ್ರ ಬದಲಾಗಿ ಜಾಕಿ ಅಂತ ಹೇಳ್ತಾರೆ ಅದಕ್ಕೆ, ಅದು ಕೂತ್ಕೊಂಡು ಅಲ್ಲೂ ಗೆದ್ದು ಬಿಡ್ತಾ ಇದ್ದೀನಿ. ಹಂಗೆ ಬರ್ತಾ ಇದೆ ದುಡ್ಡುಗಳು. ಸೊ ಹಿಂಗೆ ಮಾಡಿ ಒಳ್ಳೆ ಎಲ್ಲಿ ನೋಡಿದ್ರು ದುಡ್ಡು. ಮನಮೋಹನ್ ದೇಸಾಯಿ ಅಣ್ಣ ಸುಭಾಷ್ ದೇಸಾಯಿ ಅಂತ ಇದ್ರು, ಅವ್ರ ಮಗಗೆ ನಾನು ಕೆಲವು ಸಾಮಾನೆಲ್ಲ ಕೊಟ್ಟಿದ್ದೆ. ಅವರು ಕಟ್ಮಂಡುಗೆ ಹೋಗ್ತಾ ಇದ್ದಾರೆ. ನನಗೆ ಹೇಳಿದ್ರು, ನೀನು ಕಟ್ಕೊಂಡು ಬರ್ತೀಯಾ ಅಂತಂದರು. ನಾನು ಏನು ಮಾಡಲಿ ಬಂದಲ್ಲಿ, ಬಂದು ನೋಡು ನೀನು ಏನು ಮಂಗೇಳ್ತೀಯ ನೀನು, ಬಾ ನೀನು ಅಂತ ನನಗೂ ಬರೋಕ್ಕೆ ಹೇಳಿದ್ರು. ನಾನು ಏನು ಮಾಡಿದೆ, ಹೋದೆ. ಅವರು ಖಾಲಿ ಒಂದು ದಿನಕ್ಕೋಸ್ಕರ, ನನಗೆ ಗೊತ್ತಿಲ್ಲ ಇದು ಒಂದು ದಿನದಲ್ಲಿ ಬರೋದು ಅಷ್ಟು ಅಂದ್ಬಿಟ್ಟು ಅವ್ರು ಫ್ಲೈಟ್ ಟಿಕೆಟ್ ಬುಕ್ ಮಾಡ್ತಾರೆ. ನಾನು ಜೊತೆಲಿ ಹೋಗ್ಬಿಟ್ಟೆ. ಹೋಗ್ತೀವಿ, ಅಲ್ಲಿ ಅವರು ಒಬ್ರಾಯ್ ಸಾಲ್ಟಿ ಅಂತ ಹೋಟ್ಲು, ಅಲ್ಲಿ ಕೆಫೆನೂ ಇದೆ. ಒಬ್ರಾಯ್ ಸಾಲ್ಟಿಲಿ ರೂಮ್ ಮಾಡಿದ್ರು. ಮಾಡಿ ಸಾಯಂಕಾಲ ಕರ್ಕೊಂಡೋದ್ರು ಕೆಳಗಡೆ. ಹೋಗಿ ಎಲ್ಲ ಸುತ್ತಾಡಿಕೊಂಡು ಕೆಫೆನದೆಲ್ಲ ಅವ್ರು ಆಟ ಆಡ್ತಾರೆ, ನಾನು ನೋಡ್ತಾ ಇದ್ದೆ. ಆಮೇಲೆ ಅವರು ಒಂದೇ ದಿನದಲ್ಲಿ ಅವರು ರಿಟರ್ನ್ ಬರೋಂಗಾಯ್ತು. ನಾನು ಒಂದು 2 ದಿನ ಬಿಟ್ಟು ಬರ್ತೀನಿ ಅಂತ ಹೇಳಿದೆ ನಾನು. ಅವರು ಆ್ಯಕ್ಚುಲಿ ಏನೋ ಒಂದು ಕೆಲಸಕ್ಕೆ ಹೋದರೆ ಏನೋ ಗೊತ್ತಿಲ್ಲ. ಅವ್ರು ಏನು ಮಾಡಿದ್ರು, ಸರಿ ಅಂತ ಅಂದ್ಬಿಟ್ಟು ಅವ್ರು ಹೊಟ್ಟೋದ್ರು. ನಾನೇನು ಮಾಡಿದೆ, ಅಲ್ಲಿ ನೋಡಿದೆ ಭಾಳ 5 ಸ್ಟಾರ್ ಹೋಟೆಲ್ ರೂಮ್ ಅದು. ಇಲ್ಲಿ ರೂಮ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಏನು ಮಾಡಿದೆ, ಪಕ್ಕದಲ್ಲಿ ವೈರಕ್ಕೆ ಬಂದು ರೂಮ್ ಮಾಡಿಕೊಂಡೆ. ರೂಮ್ ಮಾಡಿ ಕೆಫೆನಾಗ ಹೋದೆ. ಕೆಫೆನಾಗ ಹೋದರೆ ಅಲ್ಲಿ ರೋಲೆಟ್ಟು, ಆಮೇಲೆ ಕಾರ್ಡ್ಸಲ್ಲಿ ಬಕಾರೇಟ್ ಅಂತೆ ಅದಂತೆ ಇದು ಏನೋ ಸಿಕ್ಕಾಪಟ್ಟೆ ಗೇಮ್ಗಳು, ಅದೆಲ್ಲ ಆಡಿ ಸ್ವಲ್ಪ ದುಡ್ಡು ನಂದು ಹೋಗಕ್ಕೆ ಶುರುವಾಯಿತು. ಅಲ್ಲೇನಾಯಿತು, ಒಂದು ಹುಡುಗಿ ಇದ್ಲು, ಅವಳ ಹತ್ರನೇ ಜಾಸ್ತಿ ನಾನು ಆಡೋಕ್ಕೆ ಹೋಗ್ತಾ ಇದ್ದೆ. ಅವಳ ಹತ್ರ ನಾನು ಮಾತಾಡ್ತಾ ಇದ್ದೆ. ಅವಳು ಈ ಸಿನಿಮಾ ವಿಷಯ, ನಾನು ಯಾವಾಗ ಸಿನಿಮಾದು ಅಂತ ಗೊತ್ತಾಯಿತು, ಸಿನಿಮಾ ವಿಷಯದ ನಾನು ಕೇಳೋಕ್ಕೆ ಶುರು ಮಾಡಿದ್ಲು. ಈ ಆರ್ಟಿಸ್ಟ್ ಹಂಗೆ, ಆ ಆರ್ಟಿಸ್ಟ್ ಹಂಗೆ, ಇದಂಗೆ ಅದಂಗೆ, ರಾಜ್ಕುಮಾರ್ ಹೆಂಗೆ. ರಾಜ್ಕುಮಾರ್ ಫ್ಯಾನ್ ಅವಳು. ರಾಜ್ಕುಮಾರ್ ಬಗ್ಗೆನೇ ಮಾತಾಡೋದು ನಾನು ಹೇಳ್ತಾ ಇದ್ದೆ. ಅವಳಿಗೊಬ್ಬ ಬಾಯ್ ಫ್ರೆಂಡ್ ಇದ್ದಾನಲ್ಲಿ, ಅವನಿಗೆ ಇಷ್ಟ ಇಲ್ಲ ಅವಳು ಮಾತಾಡ್ತಾ ಇರೋದು. ಸೊ ಹಂಗಾಗಿ ಏನಾಯಿತು, ಅವನು ತಪ್ಪು ತಿಳ್ಕೊಂಡಿದ್ದಾನೆ. ಅವನಿಗೆ ನನಗೆ ಬಂದು ಒಂದಿನ ಜೋರಾಗಿ ರಫಾಗಿ ನಾನು ಅವನಿಗೆ ರಫಾಗಿ ಮಾತಾಡಿ ಅವನಿಗೆ ಇನ್ಸಲ್ಟ್ ಮಾಡಿಬಿಟ್ಟೆ. ಇನ್ಸಲ್ಟ್ ಮಾಡಿದ್ಮೇಲೆ ಅವನಿಗೆ ಅದು ಮೈಂಡಲ್ಲಿ ಅದಿತ್ತು. ನಾನೇನು ಮಾಡಿದೆ, ಇನ್ನು 7,500 8,000 ಕಳ್ಕೊಂಬಿಡಿ, ಇನ್ನು 2,000 7,500 ಅದು ಇದೆ. ನಾ ಇವನಿಗೆ ಇವತ್ತು ಹೋಗ್ಬಿಡೋಣ ಬೇಡ ಅಂತ ಇವತ್ತೇನು ಮಾಡಿದೆ, ಅವತ್ತು ಸ್ವಲ್ಪ ಒಂದು 3 ಗಂಟೆ 4 ಗಂಟೆಗೆ ಇರ್ಬೋದು. ಡೈಲಿ ಬೆಳಗಿನ ಜಾವರೆಗೂ ಆಡ್ತಾ ಇದ್ದಿದ್ದಲ್ಲಿ 4 ಗಂಟೆ ಇರಲಿ ಅರ್ಲಿ ಮಾರ್ನಿಂಗ್ ಇರ್ಬೋದು. ನಾನೇನು ಮಾಡಿದೆ, ಸೆಟ್ಟಿಗೆ ಒಂದು ಹೋಗೋಣ ಅಂತ ಬಂದ್ಬಿಟ್ಟು ಆಚೆಗೆ ನೋಡಿದೆ ಟ್ಯಾಕ್ಸಿ ಎಲ್ಲ ಒಂದೊಂದು ಖಾಲಿ ಆಗ್ಬಿಟ್ಟು ಟ್ಯಾಕ್ಸಿ ಇರಲಿಲ್ಲ, ಬರೋದು ಇನ್ನೂ ಲೇಟ್ ಆಗ್ತಾಯಿತ್ತು. ನಡ್ಕೊಂಬರ್ತಾ ಇದ್ದೀನಿ, ಹಿಂದೆಯಿಂದ ಅವ್ನು ನೋಡಿ ಬಂದು ನನಗೆ ಹಿಂದೆಯಿಂದ ರಪ್ ಅಂತ ಹೊಡೆದ್ಬಿಟ್ಟ. ನಾನು ಕೆಳಗಡೆ ಬಿದ್ದೋಗ್ಬಿಟ್ಟೆ. ಆಮೇಲೆ ನನಗೆ ಇನ್ನೂ ಹೊಡಿಬೇಕು ಅಂತ ಇದ್ದಾನೆ, ಅಷ್ಟೊಂದು ಒಂಚೂರು ಇಲ್ಲಿ ಏಟು ಕೂಡ ಬಿದ್ದಿದೆ. ಹಂಗೆ ಇದಕ್ಕೆ ಉಂಗುರದಲ್ಲಿ ಹಿಂಗೆ ಹೊಡೆದವನೇ ಇಲ್ಲಿ ಏಟು ಬಿದ್ದುಬಿಟ್ಟಿದೆ. ಚೂರು ಬ್ಲಡ್ ಬರೋಕ್ಕೆ ಶುರುವಾಗಿದೆ. ಇನ್ನೂ ಹೊಡಿತಾ ಇದ್ದ ಏನೋ ಗೊತ್ತಾ, ಅಷ್ಟು ಇನ್ನೂ ಫ್ರೆಂಡ್ ಬೇರೆ ಹಿಂದೆಯಿಂದ ಹೊಡ್ ಬಂದಾನೆ, ಅವನು ಹೊಡಿತಾ ಇದ್ದ ಕಾಣುತ್ತೆ. ಎದುರುಗಡೆ ಈ ಅರ್ಲಿ ಮಾರ್ನಿಂಗ್ ಧನುರ್ಮಾಸದಲ್ಲಿ ಯಾವ ಥರ ನಮ್ಮ ದೇವ್ರುಗಳು ಪೂಜೆ ಮಾಡ್ತಾರೆ, ಆ ಥರ ಎದುರುಗಡೆಯಿಂದ ಹೆಂಗಸರು 4 ಜನ, ಗಂಡಸರು 4 ಜನ ಎಲ್ಲದೊಂದು ದೇವ್ರದೊಂದು ಇದು ಎತ್ಕೊಂಡು ಬರ್ತಾ ಇದೆ. ದೂರದಲ್ಲಿ ಗಂಟೆ ಹೊಡೆ ಶಬ್ದ ಇದು ಕೇಳ್ತಾ ಇದೆ ನಮಗೆ. ಅದು ಹತ್ರ ಬರ್ತಾ ಇದ್ದಂಗೆ ಇವ್ರು ನೋಡಿದ್ರು, ಎದುರುಗಡೆ ಬರ್ತಾ ಇದೆ. ನನಗೆ ನನ್ನ ಬಿಟ್ಬಿಟ್ಟು ಓಡೋಗ್ಬಿಟ್ರು. ಅವ್ರು ದೂರದಲ್ಲಿ ನಮ್ಮನ್ನು ಯಾರೋ ಹೊಡಿತಾ ಇದ್ದಾರೆ ಅನ್ನೋದು ಕಾಣ್ತಾ ಇದೆ ಅವ್ರಿಗೆ. ಅವರಿಂದ ಓಡಿ ಬರ್ತಾ ಇದ್ದಾರೆ. ಇವ್ರು ಓಡೋಗ್ಬಿಟ್ರು. ಆಮೇಲೆ ನನ್ನ ಬಂದು ನನಗೆ ಎಬ್ಬರಿಸಿದ್ರು. ಏಕೆ ಅವರು ಇರಂಗಿಲ್ಲ, ಈ ಥರ ನಾನು ಕೆಫೆಯಿಂದ ಬಂದೆ. ಅವ್ರು ಯಾಕೆ ಕೊಡೋದು ನನಗೆ ಗೊತ್ತಿಲ್ಲ, ಯಾಕೆ ಕೊಡೋದು ಅಂದ್ಬಿಟ್ಟು ಇಮ್ಮಿಡಿಯಾಗಿ ಅವ್ರೇನು ಮಾಡಿದ್ರು, ಎಲ್ಲಿದ್ಯಾ ಅಂದರೆ ನಾನು ಇಂಥ ಹೋಟ್ಲ್ ಇದೆಯಾ ಅಂತ ಅವರು ಜೊತೆಲಿ ಬಂದು ಅವ್ರನ್ನೆಲ್ಲ ಹೋಟ್ಲಲ್ಲಿ ಬಿಟ್ಟರು. ಅಷ್ಟೊತ್ತಿಗೆ ಇವ್ರಿಗೆಲ್ಲ ಹೋಟ್ಲ್ ಯಜಮಾನಿಗೆಲ್ಲ ಗೊತ್ತಾಗಿದೆ. ಅವ್ರು ನಾತ ಬಂದು, ನೀನು ಯಾವುದೇ ಕಾರಣಕ್ಕೂ ಈಗ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋದು ಬೇಡ, ನನಗೆ ಹೇಳೋವರೆಗೂ ಏನೇನು ಮಾಡೋ ಸುಮ್ಮನೆ ಇರೋ, ಯಾರೇ ಬಂದು ಏನು ಮಾತಾಡೋಕೋಬೇಡ ಅಂತ ಹೇಳಿದ್ರು. ನಾನು ಯಾಕೆ ಅದೇ ಡೋಂಟ್ ವೆರಿ, ಇದರಲ್ಲಿ ನಾನು ಲಕ್ಷಾಂತರ ರೂಪಾಯಿ ದುಡ್ಡು ಕೊಡ್ತೀನಿ ನಿನಗೆ, ಸುಮ್ಮನೆ ಇರುವಂತ. ನನಗೆ ಇವನು ಏನು ಮಾಡ್ತಾನೆ ನಂಗೆ ಭಯ ಹತ್ಕೊಂತು. ಏನು ಮಾಡ್ತಾನೆ ಏನೋ ಲಕ್ಷಾಂತರ ರೂಪಾಯಿ, ನಾನು ಇಲ್ಲಿಂದ ಬೋಧೆ ಸಾಕಪ್ಪ ಅಂತ ನಾನು. ಆಗ ಅಷ್ಟೊತ್ತಿಗೆ ಕೆಫೆನೋದವ್ರು ಗೊತ್ತಾಗಿದೆ. ಅವ್ರು ಕೆಫೆನೋದವ್ರು ಮ್ಯಾನೇಜರ್ ಈಗೀತ ಬಂದರು ಇಲ್ಲಿಗೆ. ನಾ ಇಲ್ಲಿ ಉಡ್ನಲ್ಲ ಈ ಹೋಟ್ಲಿಗೆ ಬಂದರು. ಅಷ್ಟೊತ್ತಿಗೆ ಅವರು ಕೇಳಿದ ಅವ್ರಿಗೆ ಇಂಥ ನೋವಿದ್ದಾರೆ, ತೀರಾ ಬಂದರು. ಬಂದಮೇಲೆ ನನ್ನ ಎದುರುಗಡೆ ಕೂತ್ಕೊಂಡ್ರು. ಇಂಥ ಏನೋ ಆಗಿದ್ದಾಗೋಯ್ತು,
ದಯವಿಟ್ಟು ಇದನ್ನೇನು ಇದು ಮಾಡೋಕೆ ಬೆಳೆಸಬೇಡಿ, ಇದನ್ನು ಬಿಟ್ಬಿಡಿ, ಈಗ ಯಾವುದೇ ಕಾರಣಕ್ಕೂ ಪೊಲೀಸ್ ಸ್ಟೇಷನ್ ಅದು ಇದು ಹೋಗಬೇಡ. ಈಗ ಆಲ್ರೆಡಿ ಇವನ್ನೆಲ್ಲ ಹೇಳಿದೆ ನನಗೆ, ಯಾವ ಡೋಂಟ್ ವರಿ ನಾನು ಪೊಲೀಸ್ ಕರಿತೀನಿ, ಹಂಗೆ ನಿಮಗೆ ಏನು ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ಕೊಂತ ಹೇಳಿದೆ ನನಗೆ. ಎಲ್ಲ ಏನು ಹೇಳೋಕೆ ಯಾರಿಗೂ ಏನೋ ಹೇಳೋಕೆ ಹೋಗಬೇಡಿ, ಬನ್ನಿ ನಿಮ್ಗೇನು ನಾವು ಚೆನ್ನಾಗಿ ನೋಡ್ಕೊಳ್ತೀವಿ ಬನ್ನಿ ನಮಗೆ ಅಂತ. ನಾನು ಹೋಗೋಕ್ಕೆ ಭಯ ನನಗೆ. ಡೋಂಟ್ ವರಿ, ಯಾವುದೇ ಕಾರಣಕ್ಕೂ ಭಯ ಬಿಡಬೇಡಿ ನೀವು, ಈಗ ಇಷ್ಟು ಜನ ನಮ್ಮನ್ನು ನೋಡಿದ್ದಾರೆ ತಾನೆ, ನೀವು ಬನ್ನಿ ನನ್ನ ಜೊತೆ ಅಂತ. ನಾನು ಸೀದಾ ಹೋದೆ ಅಲ್ಲಿ ಕೆಸರಿನದಲ್ಲಿ ಅವ್ರದ್ದು ಒಂದು ಮೇಲ್ಗಡೆ ಒಂದು ಆಫೀಸ್ ಇದೆ, ಅಲ್ಲಿ ಕುಂಡ್ರಸು ಏನು ತೊಗೊಳ್ತೀರಾ, ಟಿಫನ್ ತೊಗೊಳ್ತೀರಾ, ಏನು ತೊಗೊಳ್ತೀವಿ ತಿನ್ನಿ ಅಂತ ಹೇಳಿ. ಏನೂ ಬೇಡಪ್ಪ ನಂಗೆ ಕಾಫಿ ಕುಡಿತೀನಿ ಅಂತ ಕಾಫಿ ಕೊಟ್ಟರು. ನಿಮ್ದು ಎಷ್ಟು ಹೋಗಿದೆ ಅಂತ ಹೇಳಿದ್ರು. ಎಷ್ಟು ಸೋತಿದ್ದೀರಿ ನೀವು? ನಾನು 7,500 ರೂಪಾಯಿ ಸೋತಿದ್ದೀನಿ ಅಂದರೆ ಇಂಡಿಯನ್ ಮನಿ. ಅಲ್ಲಿದಾದರೆ ಇನ್ನೊಂದು 50% ಆ್ಯಡ್ ಆಗುತ್ತೆ. 7,500 ಅಂದರೆ 14,000 ಏನೋ, ಅಲ್ಲ 11,000 ಆಗುತ್ತೆ ಅಂತ ಹೇಳಿ. ಆವಾಗ ಅವರು ಅದಕ್ಕೆ ಡಬಲ್ಲು ಅಂದರೆ 7,500 15,000 ಇಂಡಿಯನ್ ಮನಿ, 15,000 ರೂಪಾಯಿ ಎದುರುಗಡೆ ಇಟ್ಟರು. ನೀವು ಎಷ್ಟು ಸೋತಿದ್ರೆ ಅದಕ್ಕೆ ಡಬಲ್ ನಾವು ಕೊಟ್ಟಿದ್ದೀನಿ, ಇಸ್ಕೊಳ್ಳಿ ಆರಾಮಾಗಿ ನೀವು ಹೋಗಿ, ನೀವು ಫ್ಲೈಟ್ ಟಿಕೆಟ್ ನಾವು ಕೊಡಿಸ್ತೀವಿ ಅಂತ ಹೇಳಿದ್ರು. ನಾನು ಇವ್ರು ನಿಜ ಹೇಳ್ತಾರೋ ಸುಳ್ಳು ಹೇಳ್ತಾರೋ ಏನು ಅಂತ ಗೊತ್ತಾಗಿಲ್ಲ. ಆಯ್ತಾ, ಸೀದಾ ಆಯ್ತಪ್ಪ ಕೊಡಿ ಅಂತ ಸೀದಾ ಇಸ್ಕೊಂಡು 15,000 ರೂಪಾಯಿ ಫ್ಲೈಟ್ ಟಿಕೆಟ್ ಕೊಟ್ಟರು. ಸೀದಾ ಬಂದೆ, ರೂಮ್ ಬಂದು ಲಗೇಜ್ ಪ್ಯಾಕ್ ಮಾಡ್ಕೊಂಡು ಸೀದಾ ಬಂದುಬಿಟ್ಟೆ ಬಾಂಬೆಗೆ. ಮತ್ತೆ ಬಾಂಬೆಲಿ ಎಷ್ಟು ದಿವಸ ಇದ್ರಿ? ಅಲ್ಲಿಂದ ಮತ್ತೆ ಹೇಗೆ ಕರ್ನಾಟಕಕ್ಕೆ ಬಂದ್ರ, ಮಡ್ರಾಸಿಗೆ ಬಂದ್ರ? ಇಲ್ಲಿಂದ ಆ ಟೈಮ್ಲೇ ಮತ್ತೆ ನಾನು ಇಲ್ಲಿ ಮತ್ತೆ ಬೆಂಗಳೂರಿಗೆ ಬಂದಿದ್ದು. ಹೇಳ್ದಲ್ಲ 7,500 ರೂಪಾಯಿ 10,000 ರೂಪಾಯಿ ಏನೋ ಇತ್ತು, ನಾನು ಡೆಲಿವರಿ ಕೊಟ್ಟನಲ್ಲ ಅವಾಗೇನೋ ಅಲ್ಲಿಂದ ಅಲ್ಲಿ. ಅದಾದ್ಮೇಲೆ ನಾನು ಫ್ಲಾಶ್ ಬ್ಯಾಕ್, ಇದು ಫ್ಲಾಶ್ ಬ್ಯಾಕ್ ಅಂದರೆ ಆ ಟೈಮ್ಲ ಡಿಸ್ಕೋ ಡ್ಯಾನ್ಸರ್ ಆ ಟೈಮ್ಲ ಬಂದು ನಾನು ಎಲ್ಲ ಮಾಡ್ತಾ ಇದ್ದಿದ್ದು. KK ಮಹಾಜನ್ ಅವರು ಕರ್ಕೊಂಡು ಹೋದ್ರಲ್ಲ, ಆವಾಗಿನ ಕತೆ ಇದು. ಅಂದರೆ ಅಲ್ಲಿಂದ ಬಂದ ಮೇಲೆ ಮತ್ತೆ ನಮ್ಮದು ಕ್ಯಾಮ್ರಾ ವರ್ಕು ಅದು ಇದು ಇದ್ದೇ ಇದೆಯಲ್ಲ, ಅದೆಲ್ಲ ನಡೀತಾ ಇತ್ತು. ಅಲ್ಲೇನೋ 4-5 ದಿನ ಏನೋ ಇದ್ದೆ ಅಷ್ಟೇ. ಮತ್ತೆ ಇಲ್ಲಿ ಬಂದ್ಬಿಟ್ಟನಲ್ಲ, ಮತ್ತೆ ಇಲ್ಲಿ KK ನದೀಮ್ ಖಾನ್ ಅಂತ ಇದ್ದಿದ್ದು. ಹೌದು, ಫಸ್ಟ್ KK ಮಹಾಜನ್, ಆಮೇಲೆ ನದೀಮ್ ಖಾನ್. ಆಮೇಲೆ ಇಲ್ಲಿ ಶೂಟಿಂಗ್ ಇಲ್ಲ, ನಾನು ಇದು ಸ್ಮಗ್ಲಿಂಗ್ನವ್ರ ಜೊತೆ ಇದ್ದೇ ಇದೆಯಲ್ಲ, ಅದು ಇದು ಮಾಡ್ಕೊಂಬರೋದು, ಶೂಟಿಂಗಿಂದ ಶೂಟಿಂಗ್ ಹೋಗ್ಬಿಡೋದು. ಶೂಟಿಂಗ್ ಬಂದು ನೈಟೆಲ್ಲ ಇವರು ಈ ಚರಸ್ ಕುಡಿಯೋರ ಜೊತೆ, ಗಾಂಜಾ ಕುಡಿಯೋರ ಜೊತೆ, ಆಮೇಲೆ ಗಾಂಜಾ ಅಲ್ಲ ಚರಸ್ಸು, ಮತ್ತು ಈ ಡಿಸ್ಕೋ ಹಿಂಗೆ ತಿರುಗೋದು, ಅಲ್ಲಿಗೆ ಇಸ್ಪಿಟ್ ಹತ್ರ ಕೂತ್ಕೊಳ್ಳೋದು, ಹಿಂಗೆ ಮಾಡ್ತಾಯಿದ್ನಲ್ಲ. ಆಮೇಲೆ ಇವು ಸ್ಟಾರು ಶುರುವಾಯಿತು, ಡಿಸ್ಕೋ ಡ್ಯಾನ್ಸರ್ ಶುರುವಾಯಿತು. ಆವಾಗ ಇದು ಅಸ್ಟೆಂಟ್ ಆಗಿದ್ದು, ಅಲ್ಲೂ ಅಸ್ಟೆಂಟು ಇಲ್ಲೂ ಅಸ್ಟೆಂಟು. ಡಿಸ್ಕೋ ಡ್ಯಾನ್ಸರ್ ಮುಗಿದ ತಕ್ಷಣ ಸೀದಾ ಅದೇ ನಮ್ಮ ನದೀಮ್ ಖಾನ್ ಸಾರ್ಗೂ ವಿನೋದ್ ಪಾಂಡೆಗೂ ಬಿ ಸುಭಾಷ್ಗೂ ಸ್ವಲ್ಪ ಮನಸ್ತಾಪ ಆಯಿತು. ಒಂದು ಅರ್ಧ ದಿನ ನಾನು ಹೇಳ್ದಲ್ಲ, ಒಂದು ಸ್ವಲ್ಪ ಶೂಟ್ ನಾನು ಮಾಡಿದೆ ಅಂದ್ಬಿಟ್ಟು. ಆಗ ನಾನು ನೋಡಿದೆ ರೆಸ್ಪಿಟ್ಟು, ನನಗೆ ಈಗ ಕ್ಯಾಮ್ರಾ ವರ್ಕ್ ಮಾಡೋಷ್ಟು ಬುದ್ಧಿ ಬಂದಿದೆ ಅನ್ನೋ ಒಂದು ಧೈರ್ಯ ಬಂತು. ಆಮೇಲೆ ಯಾವಾಗ ಅವರಿಬ್ಬರು ಜಗಳ ಆಯಿತು, ಆಮೇಲೆ ನನಗೂ ಸ್ವಲ್ಪ ನದೀಮ್ ಖಾನ್ ಅವ್ರ ಜೊತೆ ಅಂಡರ್ಸ್ಟ್ಯಾಂಡಿಂಗ್ ಬಂತು. ಈಗ ಆ ಶೂಟ್ ಮಾಡ್ದಲ್ಲ ನಾನು, ಮಾಡಬಾರ್ದಾಗಿತ್ತು ಅಂತ ಅವರು ಇದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಸರಿ ಬೇಡ ಅಂದ್ಬಿಟ್ಟು ನಾನು ನೆಟ್ಟಿಗೆ ಬಂದೆ. ಬಟ್ ನದೀಮ್ ಖಾನ್ ಸರ್ ಈಗಲೂ ಬಾಂಬೆಗೆ ಹೋದ್ರೆ ಅವ್ರ ಮೈಗೆ ಹೋಗ್ತೀನಿ, ಅವತ್ತು ಮಾತಾಡ್ಸ್ಕೊಂಡು ಅವರು ಈಗಲೂ ನನಗೆ ಅದೇ ಪ್ರೀತಿ ಕೊಡ್ತಾರೆ. ಯಾಕೆ ನನಗೆ ಅವರು ಎಷ್ಟು ರೆಸ್ಪೆಕ್ಟ್ ಕೊಡ್ತಾಯಿದ್ರು ಅಂದರೆ, ಕೆಲಸದಲ್ಲಿ ಬೇರೆಯವ್ರಿಗೆಲ್ಲ ಹೇಳ್ತಾಯಿದ್ರು, ಕೆಲಸ ಅಂದರೆ ಜನಾರ್ದನ್ ಫೋಕಸ್ ಆಗಿರಲಿ ಏನೇ ಆಗಿರಲಿ ಅವ್ನಿಗೆ ಯಾರು ನೀವು ಟಚ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾಯಿದ್ರು. ಲೈಟಿಂಗ್ ಮಾಡೋಷ್ಟೇ ಪಾದ್ರೆ ಸುತ್ತ ಓಡಾಡ್ತೇನೆ ನೀನು ಅಂತ ಹೇಳಿದ್ರು. ಸೊ ಹಂಗೆ ಅದಕ್ಕೊಂದು ಅಂದರೆ ಎಲ್ಲರೂ ನನ್ನ ಕೆಲಸದಲ್ಲಿ ಪ್ರತಿಯೊಬ್ಬರು ನನಗೆ ಇಷ್ಟಪಡೋರು. ಒಂದು ನಾನು ಬೇರೆಯವ್ರಿಗಿಂತ ಚಿಕ್ಕವನು, ಯಾವುದೇ ಕೆಲಸದಲ್ಲಾಗಿರಲಿ, ಪ್ರೊಡಕ್ಷನ್ ಬಾಗಿನೂ ಚಿಕ್ಕೋನು, ಲೈಟಿಂಗ್ ಮ್ಯಾಚ್ನೂ ಚಿಕ್ಕೋನು, ಅಸಿಸ್ಟೆಂಟ್ ಕ್ಯಾಮ್ರಾಗೂ ಚಿಕ್ಕೋನೆ. ಇವನ್ ಬೆಂಗಳೂರು ಬಂದು ನಾನು ಡೈರೆಕ್ಟರ್ ಆದಾಗ ಕೂಡ ನಾನು ಚಿಕ್ಕೋನೆ ಎಲ್ಲರಿಗಿಂತ. ಡೈರೆಕ್ಟರ್ ಕಮ್ ಕ್ಯಾಮ್ರಾ ಆದ್ನಲ್ಲ, ಐ ಥಿಂಕ್ ಫಸ್ಟ್ ಟೈಮ್ ಇನ್ ದ ಕನ್ನಡ ಇಂಡಸ್ಟ್ರಿ ಡೈರೆಕ್ಟ್ರು, ಕ್ಯಾಮ್ರಾಮನ್ನು, ಪ್ರೊಡ್ಯೂಸರು ಮತ್ತು ಸ್ಕ್ರಿಪ್ಟ್ ರೈಟ್ರಲ್ಲಿ ನಾನು ಒಬ್ಬನೇ ಆಗಿರೋದು, ಯಾರೂ ಆಗಿಲ್ಲ ಇದುವರೆಗೂ. ಸೊ ಆಮೇಲೆ ಏನಾಯಿತು, ಬಾಂಬೆಗೆ ಸಾಕು ಅಂತ ಆಯಿತು. ಆಮೇಲೆ ಬೆಂಗಳೂರಿಗೆ ಬಂದೆ. ಮಾಮೂಲಿ ನಮ್ಮ ನಂದ ಹೋಟ್ಲ್ ಇದೆ, ಡೆಲ್ಲಿ ಸಾರ್ ಇದ್ದಾರೆ, ಅಲ್ಲಿ ಹೋದೆ. ಅಲ್ಲಿ ನಂದ ಹೋಟ್ಲ್ ಹೆಂಗೆ ಅಂದರೆ ರೂಮ್ ಮಾಡ್ತಾ ಇಲ್ಲ ನಾನು. ಅಂದರೆ ಹೋಗಿ ಕೆಳಗಡೆ ವರ್ಕರ್ಸ್ ಎಲ್ಲ ಮಾಡ್ಕೊಳ್ತಾರ, ಅಲ್ಲಿ ಮಲ್ಕೊಳ್ಳೋದು, ಫ್ರೀ ಊಟ, ಫ್ರೀ ತಿಂಡಿ. ಯಾಕಂದರೆ ಅಲ್ಲಿ ಪ್ಲೇಟು ಗಿಟ್ಟು ಎತ್ತೋದು, ಇದು ಮಾಡೋದು ಎಲ್ಲ ಮಾಡ್ತಾ ಇದ್ನಲ್ಲ. ಅದು ಯಾವಾಗ ನಾನು ಪ್ರೊಡಕ್ಷನ್ ಬಾಯ್ ಆಗಿ ನಾನು ಮಾಡ್ತಾ ಇದ್ನೋ ಅದನ್ನ ನಾನು ಮರ್ತಿರ್ಲಿಲ್ಲ. ಈವನ್ ಬಾಂಬೆಗೆ ಹೋಗಿ ಬಂದು ಏನೇ ಮಾಡಿದ್ರು ಕೂಡ ಅದು ಕೆಲಸ ನಾನು ಕಂಟಿನ್ಯೂ ಮಾಡ್ತಾ ಇದ್ದೆ. ಇವನ್ ನನ್ನ ಹತ್ರ ದುಡ್ಡಿದ್ರು ಕೂಡ ನಾನು ಆ ಕೆಲಸ ಬಿಡ್ತಾ ಇರಲಿಲ್ಲ, ಅದು ಮಾಡ್ತಾ ಇದ್ದೆ ನನ್ನ ಹತ್ರ. ಅದೇ ಪ್ಲೇಟ್ ಎತ್ತದ್ದು, ಅದೇ ಗ್ಲಾಸ್ ತೊಳೆಯೋದು, ಅದು ಇದು ಸಣ್ಣ ಪುಟ್ಟ ಕೆಲಸಗಳು ಮಾಡ್ತಾ ಇದ್ದೆ. ಅದೇ ಫ್ರೀ ಊಟ ಮಾಡೋದು, ಫ್ರೀ ಮಲ್ಕೊಳ್ಳೋದು, ಹೆಂಗೆ ಇದ್ದೆ ನಾನು. ಆಮೇಲೆ ಯಾವಾಗ ನಾನು ಈ ರೆಡ್ಡಿಯವ್ರ ಜೊತೆಯಲ್ಲಿ ಜಗಳ ಆಯಿತು, ಆವಾಗ ನಾನು ತೇಜಸ್ವಿ ಹೋಟೆಲ್ ರೂಮ್ ಹಾಕಿದ್ನೋ, ಅಲ್ಲಿಂದ ನಾನು ರೂಮ್ ಹಾಕಿ ಶುರು ಮಾಡಿದೆ, ಸ್ಕ್ರಿಪ್ಟ್ ಬರೋಕ್ಕೆ ಶುರು ಮಾಡಿದೆ. ಹಂಗಾಗಿದ್ದು ಆವಾಗ ನಾನು ಅಲ್ಲಿಂದ ಬಂದಮೇಲೆ ನಂದು ಮತ್ತೆ ಬೆಂಗಳೂರು ಇದು ಶುರುವಾಗಿದ್ದು. ಅಂದರೆ ನೀವು ಯಾವತ್ತೂ ಯಾವುದು ಕೆಲಸನ ಇದು ಕಡಿಮೆ ಕೆಲಸ, ಇದು ಕಡಿಮೆ ಮಟ್ಟದ ಕೆಲಸ, ಇದನ್ನು ನಾನು ಮಾಡಬಾರ್ದು ಆ ಥರ ಯಾವತ್ತೂ ಯೋಚನೆ ಮಾಡಿ ನೆವರ್. ಕೆಲಸ ಮಾಡ್ತಾ ಇರಬೇಕು ಅಷ್ಟೇ. ಸಿನಿಮಾಗೆ ಸಂಬಂಧಪಟ್ಟಿದ್ದ ಕೆಲಸಗಳನ್ನು ಮಾಡಬೇಕು. ನನಗೆ 65 ವರ್ಷ ಮೇಲಾಗಿದೆ. ಇವತ್ತಿಗೂ ನಾನು ಸುಸ್ತು ಅಂತ ನನ್ನ
ನೆನೆಸೋದಿಲ್ಲ. ಹಾಂ ಇವತ್ತಿಗೂ ನಾನು ಮಧ್ಯಾಹ್ನ ಟೈಮಲ್ಲಿ ಡ್ರಿಂಕ್ಸ್ ಮಾಡಲ್ಲ. ಹಾಂ ಇವತ್ತಿಗೂ ನಾನು 9 ಗಂಟೆ ಆದಮೇಲೆ ಏನಾದರೂ ಡ್ರಿಂಕ್ ಅದು ಇದು ಭಾಳ ಲಿಮಿಟು. ಆಮೇಲೆ ನೀವು ಕೊಡ್ತೀರಾ ಅಂತ ಜಾಸ್ತಿ ತಿನ್ನೋದು ಮಾಡಲ್ಲ. ಎಲ್ಲದೂ ನಾನು ಲಿಮಿಟೇ. ಊಟನೂ ತಿಂಡಿ ಲಿಮಿಟು, ಎಲ್ಲ ಲಿಮಿಟೇ ನಂದು. ಆಮೇಲೆ ಡೇ ಟೈಮಲ್ಲಿ ಮಲ್ಕೊಳ್ಳಲ್ಲ ಇವತ್ತು. ನನ್ನ ಕೆಲಸ ಇಲ್ಲದೆ 5 ಗಂಟೆ 5:15 ಎದ್ದುಬಿಡ್ತೀನಿ. ಹೋಗಿ ಒಂದು ವಾಕಿಂಗ್ ಮಾಡ್ಕೊಂಬರ್ತೀನಿ. ಮತ್ತು ನಂದು ಕೆಲಸ ಇದ್ದರೆ ಮಾಡ್ತೀನಿ. ಎಲ್ಲರೂ ಹೋಗಿ ಯಾರೋ ಮೀಟಿಂಗ್ ಮಾಡ್ಕೊಂಡು ಮಾಡ್ತೀನಿ. ಈಗ ನಾನು ನಂದಿನಿ ಹಾಲ್ದು ಅದು ಇದೆಲ್ಲ ಡಾಕ್ಯುಮೆಂಟ್ರೀಸ್ ಅದು ಇದು ಮಾಡ್ತಾ ಇರ್ತೀನಿ. ಈಗ ಸಿನಿಮಾ ಸದ್ಯಕ್ಕೆ ಯಾವುದೂ ಇಲ್ಲ. ಸೊ ಹಾಗೆ ನಡೀತಾ ಇದೆ ಜೀವನ. ಜನಾರ್ದನ್ ಅವರೇ, ನೀವು ಮದ್ರಾಸ್ನಲ್ಲಿ ಕೆಲಸ ಮಾಡಿದ್ದೀರಿ, ಬಾಂಬೆನಲ್ಲಿ ಕೆಲಸ ಮಾಡಿದ್ದೀರಿ, ಬೆಂಗಳೂರಿನಲ್ಲೂ ಕೆಲಸ ಮಾಡಿದ್ದೀರಿ, 3 ಭಾಷೆಯ ಚಿತ್ರರಂಗದಲ್ಲೂ ಕೆಲಸ ಮಾಡಿದ್ದೀರಿ. ಪ್ರತಿಯೊಂದು ಕಡೆ ಕೆಲಸಕ್ಕೆ ಏನು ವ್ಯತ್ಯಾಸವನ್ನು ನೀವು ಕಂಡಿದ್ದೀರಿ? ಆ ವ್ಯತ್ಯಾಸ ತುಂಬ ಇದೆ ಸರ್. ಹಿಂಗಂದರೆ ಈಗ ಮಡ್ರಾಸ್ ತಗೊಳ್ಳಿ. ಮಡ್ರಾಸಲ್ಲಿ ಹೆಂಗೆ ಅಂದರೆ ನಿಮಗೆ ಬೆಳಗ್ಗೆ ಅರ್ಲಿ ಮಾರ್ನಿಂಗು 6 ಗಂಟೆ ಆದರೆ ಹೆಂಗೆ ನಾವು ಬೆಂಗಳೂರಲ್ಲಿ 9 ಗಂಟೆ 10 ಗಂಟೆ ಇರುತ್ತೋ ಆ ಥರ ಇರುತ್ತೆ. ಹೌದು. ಹಾಗೆ 5:30ಗೆ ಬಸ್ಗಳು ಓಡಾಡ್ತಾ ಇರ್ತವೆ. ಎಲ್ಲರೂ ಕುಂಕುಮ ಹಾಕಿಕೊಂಡು ಹೆಂಗಸರು ಅಲ್ಲಿ ತಿರುಗಾಡ್ತಾ ಇರ್ತಾರೆ. ಅಲ್ಲಿ ಸೆಕೆಗೆ ನಿದ್ದೆ ಬರಲ್ಲ, ಎಲ್ಲ ಚಾಲು ಇರ್ತದೆ, ಎಲ್ಲ ರೆಡಿ ಇರ್ತದೆ. ಹೌದು. ನಮ್ಮಲ್ಲಿ ಏನಾಗುತ್ತೆ ಅಂದರೆ ಕೆಲವು ಕಡೆ 7:30 ಆದರೂ ಕೂಡ ಕಾಫಿನೂ ಸಿಕ್ಕಲ್ಲ. ಸೊ ಅದೇ ಥರ ಜನರು ಅಲ್ಲಿ ಭಾಳ ಆ್ಯಕ್ಟಿವ್, ತುಂಬ ಆ್ಯಕ್ಟಿವ್. ಈವನ್ ವರ್ಕರ್ಸು ಅಷ್ಟೇ ತುಂಬ ಆ್ಯಕ್ಟಿವ್. ಹೌದು. ಆರ್ಟಿಸ್ಟ್ ಅಂದಮೇಲೆ ಈಗ ನಾನು MGR ಅವ್ರು ನೋಡಿದ್ದೀನಿ, ಶಿವಾಜಿ ಗಣೇಶನ್ ಅವ್ರು ನೋಡಿದ್ದೀನಿ. ಆಮೇಲೆ ಮುತ್ತುರಾಮನ್ ಸರ್ ಹತ್ರ ಭಾಳ ಅಂದರೆ ಚಿನ್ನಪ್ಪಯ್ಯ ಅನ್ನೋರು ಅವರು. ಅವ್ರ ಮನೆ ಊಟ ಬಂದರೆ ನಾನು ಊಟ ಬಡಿಸ್ತಾರೆ ಅರ್ಧ ನನಗೆ ಅಂತ ಸ್ವಲ್ಪ ಇಟ್ಟರು ಅವರು. ನಂಗೆ ಮನೆ ಊಟ ಅಂದರೆ ತುಂಬ ಇಷ್ಟ, ಅವ್ರ ಮನೆ ಊಟ ಅಂದರೆ. ಚಿನ್ನಪ್ಪಯ್ಯ ಉಣ್ಗದ ಇದೆ ಅನ್ನೋರು. ಮುತ್ತುರಾಮನ್ ಭಾಳ ಅಟ್ಯಾಚ್ಮೆಂಟು. ಮುತ್ತುರಾಮನ್ ಅಂದರೆ ಗೊತ್ತಲ್ಲ ನಿಮಗೆ? ಗೊತ್ತು ಸರ್, ಹೀರೋ. ಅವರು ಹೀರೋ. ಹಾಂ. ಸೊ ಆಮೇಲೆ ಈ ಚಿನ್ನವರು ಯಾರನ್ನ MGR ನೋಡಬೇಕು ಅಂತ ನಾವು ಈ ಶರಾ ಸ್ಟುಡಿಯೋ ಜಾಸ್ತಿ ಅವ್ರು ಬರ್ತಾಯಿದ್ರೆ MGR ಗೊತ್ತಾಗೋದು MGR ಬರ್ತಾಯಿದ್ದಾರೆ ಅಂತಂದರೆ ನಾವೆಲ್ಲ ಬಂದು ನಿಂತ್ಕೊಂಡು ನೋಡಬೇಕು ಅನ್ನೋದು ತಲೆ ಮೇಲೆ ಹಿಡಿದು ಹಿಂದೆ ಕರೆದ್ಬಿಡೋರು. ಸೊ ನಾವು ಹೋಗ್ಬೇಕಾಗ ಓಡೋಗ್ಬಿಡಾಗ MGR ಬಂದರೆ ನಮಗೆಲ್ಲ ಓಡಿಸ್ಬಿಡೋರು. ಅವರು ಬರೋವಾಗ ಹಂಗೂ ನಾವು ಹೆಂಗನ ಮಾಡಿ ನೋಡೋದು ಅವ್ರನ್ನ. ಸೊ ಹಂಗಾಗಿ ಆಮೇಲೆ ಶಿವಾಜಿ ಗಣೇಶನ್ ಅವ್ರು ಬಂದರೆ ಅಲ್ಲಿ ಏನೋ ರಿಸ್ಟ್ರಿಕ್ಷನ್ ಇರ್ತಾ ಇರಲಿಲ್ಲ. ಅವರು ಸೆಟ್ಟಲ್ಲಿ ಎಲ್ಲರೂ ಆರಾಮಾಗಿ ಹೋಗೋದು, ನೋಡೋದು, ಮಾಡೋದು, ಬರ್ಬೋದಾಗಿತ್ತು. ಬಟ್ ಇವರು ಆ ಥರ ಇರಲಿಲ್ಲ. ಆಮೇಲೆ ಇನ್ನೊಂದು ಏನಂದರೆ ಇವರು MGR ಎಲ್ಲ ಬರ್ತಾ ಇದ್ದಾರೆ ಅಂತಂದರೆ ಆ ಏರಿಯಾದಲ್ಲಿ ಎಲ್ಲ ಕಾಯೋರು, ಹೆಂಗಸರು, ಮಕ್ಕಳು, ಮುದುಕಿರು ಎಲ್ಲ ಕಾಯೋರು. ಯಾಕಂದ್ರೆ ಇವ್ರು ಬಂದು ಹೋಗ್ಬೇಕಾದ್ರೆ ಆ ಕಡೆ ಈ ಕಡೆ ಚಿಲ್ಲರೆ ಕಾಸ್ತರೋರು. 8 ಆಣಿ 4 ಆಣಿ 10 ಪೈಸಾ ಹಿಂಗೆ ತಂದು ಹಿಂಗೆ ಎರ್ಚೋರು. ಅದಕ್ಕೋಸ್ಕರ ಚಿಲ್ಲುಗಳು ಇಟ್ಕೊಂಡ್ರು ಒಳಗಡೆ ಹಿಂಗೆ ಎರ್ಚೋರು. ಅವ್ರು ಹೋಗಿದ ತಕ್ಷಣ ಈಗ ಎರ್ಚಿದಾಗ ಎಲ್ಲ ಹಾಕೊಳ್ಳೋರು, ಚಿನ್ನವ್ರಿಗೆ ಜೈ ಅಂತ ಅಂದ್ಬಿಟ್ಟು. ಅದೆಲ್ಲ ನೋಡ್ತಾ ಇದ್ದೀವಿ, ಅಲ್ಲಿದು ಸ್ಟೈಲ್ ಆ ಥರ. ಆಮೇಲೆ ಶಿವಾಜಿ ಗಣೇಶನ್ ಬಂದರೆ ಅವ್ರ ಶೂಟಿಂಗ್ ಇತ್ತು ಅಂದರೆ ಎಲ್ಲವೂ ಅವರೇ ಏನಂತೆ ಬಾದಾಮಿ ಹಾಲಂತೆ ಅದಂತೆ ಇದಂತೆ ಅವ್ರ ಸೆಪರೇಟಾಗಿ ಏನಾದ್ರು ಒಂದು ತರಿಸೋರು. ಒಂದು ಫ್ರೂಟ್ಸ್ ಆಗಲಿ ಅವರೆಲ್ಲ ಹಂಚೋರು, ಎಲ್ಲ ಕೆಲಸ ಮಾಡೋರಿಗೆಲ್ಲ. ಆಮೇಲೆ ವರ್ಕ್ ಅಂದರೆ ನಿಮ್ಗೆ ಅಷ್ಟೇ ಪರ್ಫೆಕ್ಟಾಗಿ ಎಲ್ಲರೂ. ಆಮೇಲೆ ಟಿಫನ್ ಆಗಿರಲಿ, ಊಟ ಆಗಿರಲಿ, ಎಲ್ಲನೂ ಅಷ್ಟೇ. ಎಲ್ಲರೂ ಒಂದೇ ಲೆವೆಲ್ ಊಟ ತಿಂಡಿ ಎಲ್ಲ ಒಂದೇ ಇದು. ಆಮೇಲೆ ಒಳ್ಳೆ ಊಟ ಕೊಡು, ಅದು ಮಡ್ರಾಸ್ ಸ್ಟೈಲ್. ಬಾಂಬೆನಲ್ಲಿ ಸ್ಟಾರ್ ಕ್ರೇಜ್ ಹೇಗಿರ್ತಾ ಇತ್ತು? ನೀವು ಶೂಟಿಂಗಲ್ಲೆಲ್ಲ ಹೋಗ್ತಾ ಇದ್ರಲ್ಲ, ಅಲ್ಲಿ ಹೀರೋಗಳ ಬಗ್ಗೆ, ಆ ಚಿತ್ರ ನಟರ ಬಗ್ಗೆ ಜನಗಳ ಅಭಿಪ್ರಾಯ ಹೆಂಗಿರ್ತಿತ್ತು? ಅವರ ಕ್ರೇಜ್ ಹೆಂಗಿರ್ತಿತ್ತು? ಸರ್, ಬಾಂಬೆಯಲ್ಲಿ ಅಂತಂದರೆ ಯಾವ ಥರ ಕ್ರೇಜ್ ಇತ್ತು ಅಂತಂದರೆ, ಅವಾಗ ನಾನು ಹೋದಾಗ ಸ್ಪೆಷಲಿ ರಾಜೇಶ್ ಖನ್ನಾ ಅಂದರೆ ಜನ ಹುಡುಗಿರಂತೂ ರಾಜೇಶ್ ಖನ್ನಾ ಅಂದರೆ ಮುಗೀತು ಕತೆ. ನಾವೆಲ್ಲ ಅವ್ರ ಕಾಲದ ಆ ಥರ ಇದು. ನೆಕ್ಸ್ಟು ಏನಂದರೆ ರಿಷಿ ಕಪೂರ್ ಬಂದಮೇಲೆ ರಿಷಿ ಕಪೂರ್ ಕಡೆ ಸ್ವಲ್ಪ ಟರ್ನ್ ಆಯಿತು. ಆಫ್ಟರ್ ಬಾಬಿ ಆಮೇಲೆ ಇವ್ರು ಬಾಯಿತು. ಬಟ್ ರಾಜೇಶ್ ಖನ್ನಾ, ಆಮೇಲೆ ಅಮಿತಾಬ್ ಬಚ್ಚನ್ ಅವ್ರದ್ದೇ ಆದ ಸ್ಟಾರ್ ಫಾಲೋವರ್ಸು. ಆಮೇಲೆ ರಾಜೇಶ್ ಖನ್ನಾ ಅಂದರೆ ನೀವು ನಂಬ್ತಿರೋ ಬಿಡ್ತಿರೋ, ರಾಜೇಶ್ ಖನ್ನಾ ಹೆಂಗಿತ್ತು ಫಾಲೋ ಅಂದರೆ, ನಾನು ಓದೋ ಪೀರಿಯಡ್ನಲ್ಲಿ ಅಲ್ಲಿ ಒಂದು ನಮ್ಮ ಮೆಜೆಸ್ಟಿಕ್ನಲ್ಲಿ ಯಾವ ಥರ ಸಂತೋಷ್, ನವರಂಗ್, ನರ್ತಕಿ ಎಲ್ಲ ಬರ್ತಾವಲ್ಲ, ಅದು ನವರಂಗಲ್ಲ, ಮೇನಕಾ, ಸಾಗರ್ ಎಲ್ಲ ಒಂದೇ ಇದರಲ್ಲಿ, ಸಂಗಮ್, ಕಪಾಲಿ ಹಿಂಗೆಲ್ಲ ಒಂದು 15 ಕಲ್ಪನಾ ಒಂದೇ ಇದ್ರಲ್ಲಿ ಬರ್ತಾವಲ್ಲ, ಕೆಂಪೇಗೌಡ ಆ ಥರ ಮಿನರ್ ಏರಿಯಾ ಇದು ಬಾಂಬೆ ಸೆಂಟ್ರಲ್. ಸ್ವಲ್ಪ ಆ ಕಡೆ ಹೋದ್ರೆ ಲೈನ ಒಂದು 15 ಥಿಯೇಟರ್ಗಳು, ನಾವಲ್ಟಿ, ಮಿನರ್ವಾ, ಅಲಂಕಾರ್, ಆಮೇಲೆ ಮರಾಠ ಮಂದಿರ್, ಈ ಥರ. ಹೌದು. ಅದರಲ್ಲಿ ಎಲ್ಲ ಥಿಯೇಟರ್ಗಳಲ್ಲೂ ರಾಜೇಶ್ ಖನ್ನಾ ಪಿಕ್ಚರು. ಅಂದರೆ ಒಂದು 6-7 ಥಿಯೇಟರ್ ರಾಜೇಶ್ ಖನ್ನಾ ಪಿಕ್ಚರು. ಒಂದರಲ್ಲಿ ಆರಾಧನಾ ಸಿಲ್ವರ್ ಜೂಬ್ಲಿ, ಒಂದರಲ್ಲಿ ಇದು ಗೋಲ್ಡನ್ ಜೂಬ್ಲಿ, ಒಂದರಲ್ಲಿ
ಆಪ್ಕಿ ಕಸಮ್ ಇದು 100 ದಿನ ಆ ಥರ 50 ದಿನ ಒಂದಲ್ಲಿ ಈ ಥರ ಎಲ್ಲ ರಾಜ್ ಖನ್ನಾ ಪಿಕ್ಚರ್ ಒಂದು 6 ಥಿಯೇಟರ್ ನೋಡಿದ್ರೆ ಆ ಥರ ಕ್ರೇಜ್ ಆ ಥರ ಸಕ್ಸಸ್ ಕೊಟ್ಟರು ಮನುಷ್ಯ ರಾಜ್ ಖನ್ನಾ. ಹೌದು, ಆ ಒಂದು ಫಸ್ಟ್ ಸೂಪರ್ ಸ್ಟಾರ್ ಆಫ್ ಇಂಡಿಯನ್ ಸಿನಿಮಾ. ಎಸ್ ಎಸ್ ಎಸ್, ಡೌಟೇ ಇಲ್ಲ. ಆಮೇಲೆ ಅವ್ರ ಥರ ರಾಜ್ ಖನ್ನಾ ಆಮೇಲೆ ಅಷ್ಟೇ ಒಳ್ಳೆ ಮನುಷ್ಯ ಸರ್. ಯಾಕಂದ್ರೆ ಅವರು ಫಿಲ್ಮ್ ನಾನು 2 ಫಿಲ್ಮ್ ಮಾಡಿದ್ದೀನಿ. ಒಂದು ಚಕ್ರವ್ಯೂಹ ಅಂತ ಅವರೇ ಪ್ರೊಡ್ಯೂಸರು, ಬಾಸು ಚಟರ್ಜಿ ಡೈರೆಕ್ಟರ್, ನಮ್ಮ ಮಹಾಜನ್ ಸರ್ ಕ್ಯಾಮ್ರಾಮ್ಯಾನು. ಚಕ್ರವ್ಯೂಹ ಅಂದ್ಬಿಟ್ಟು ಅವ್ರು ಹೆಂಗೆ ಅಂದರೆ ಆಗ ಚಕ್ರವ್ಯೂಹ ಟೈಮಲ್ಲಿ ನಿಮಗೆ ದಿಲ್ಲಿ ದರ್ಬಾರಿಂದ ಅವರು ಸ್ಪೆಷಲ್ ಇದು ಬರೋದು, ನಾವೆಲ್ಲಿ ಶೂಟಿಂಗ್ ಮಾಡ್ತೀವಿ ಅಲ್ಲಿಗೆ ಅವ್ರದ್ದು ಕ್ಯಾಟ್ರಿಂಗ್ ವ್ಯಾನೇ ಬಂದ್ಬಿಡೋದು ದಿಲ್ಲಿ ದರ್ಬಾರಿಂದ. ಲಸ್ಸಿ ಮಾಡೋಲ್ಲ ಸ್ಪಾಟಲ್ಲಿ 11 ಗಂಟೆಗೆಲ್ಲ ನಮ್ಗೆ ಲಸ್ಸಿ ಕುಡಿಸೋದು, ಮಧ್ಯಾಹ್ನ ಬಿರಿಯಾನಿ ಕೂಡ ತಿನ್ನೋದು, ಹಂಗೆ ಮಾಡೋದು ಇದು ಶೂಟಿಂಗು. ಆಮೇಲೆ ಒಂದಿನ ಶೂಟಿಂಗ್ ಮಾಡಿದ್ರೆ 3 ದಿನ ಶೂಟಿಂಗ್ ಇಲ್ಲ, ಲಕ್ಷ ಹೋಗೋದು, ಊಟ ಮಾಡೋದು, ನಮ್ಮ ದುಡ್ಡು ಇಸ್ಕೊಳ್ಳೋದು, ಬರೋದು, ಹಂಗೆ ಮಾಡೋದು. ಅದಕ್ಕೆ ಒಂದಿನ ನಮ್ಮ ಮಹಾಜನ್ ಸರ್ ಕೋಪ ಬಂದುಬಿಡ್ತು. ಈ ಥರ ಅಲ್ಲಿ ಬಂದು ಎಲ್ಲ ಊಟ ಗೀಟ ಮಾಡಿರ್ತೀವಿ, ಆಚೆ ಅವ್ರು ಬರೋದು ಸೆಕ್ರೆಟ್ರಿ ಕಾಕಾನ ಯಾರೇ ಕ್ಯಾನ್ಸಲ್. ಆಗ ಈ ಹುಡುಗಿ ನಮ್ಮ ಲೈಟ್ ಬಾಸ್ಗೆ ಅವ್ರಿಗೆಲ್ಲ ಖುಷಿ, ಯಾಕಂದರೆ ದುಡ್ಡು ಸಿಕ್ತು, ಶೂಟಿಂಗ್ ಕ್ಯಾನ್ಸಲ್ ಆಯಿತು. ಬಟ್ ಇವು ಟೆಕ್ನಿಷಿಯನ್ಗೆಲ್ಲ ಬಾಸು ಚಟರ್ಜಿ ಮಹಾಜನ್ ಸರ್ಗೆಲ್ಲ ಏನು ನಮ್ಮನ್ನೇನು ತಿಳ್ಕೊಂಡಿದ್ದಾರೆ ಅವರು, ಬರೋದು ಕುಂಡ್ರಿಸೋದು, ಊಟ ಊಟಕ್ಕೆ ನಮಗೇನು ಇದಿಲ್ವಾ, ಯಾಕಿಂಗ್ ಮಾತಾಡಿ ರೇಗ್ಬಿಟ್ರು ಇವರೆಲ್ಲ ಸೇರಿಕೊಂಡು. ಆವಾಗ ನೆಕ್ಸ್ಟ್ ಅವ್ರಿಗೆ ವಿಷಯ ಹೋಯ್ತು. ಆಗ ಬಂದು ಸಾರಿ ಹೇಳ್ಬಿಟ್ಟು ಮತ್ತೆ ಬರೋಕ್ಕೆ ಶುರು ಮಾಡೋರು. ಆ ಥರ ವ್ಯಕ್ತಿ ಅವರು. ಆಮೇಲೆ ಈಗ ಯಾವ್ದಾರ 5 ಸ್ಟಾರ್ ಹೋಟ್ಲ್ ಇದ್ದರೆ ಶೂಟಿಂಗ್ ಇದ್ದರೆ ಅವರು ಟಿಫನ್ ಎಲ್ಲ ಅಲ್ಲಿ ಮಾಡಿ ಏನು ಬೇಕೋ ನೀವೇ ತಿನ್ಕೊಂಡು ಅಂದ್ಬಿಡೋರು. ಆ ಥರ ಅಲ್ಲೇ ತಿನ್ನೋದು. ಸೊ ಹಂಗೆ ಎಲ್ಲೇನೇ ಇರಲಿ, ನೀವು ಎಲ್ಲೇ ಕಾಡಲ್ಲಿ ಶೂಟಿಂಗ್ ಇರಲಿ, ಒಟ್ಟು ದಿಲ್ಲಿ ದರ್ಬಾರಿಂದ ಕರೆಕ್ಟ್ ಟೈಮ್ ಬರೋದು ಊಟ ಬರೋದು. ಅಲ್ಲಿಂದ ಬಿರಿಯಾನಿ, ವೆಜ್ನವ್ರಿಗೆ ವೆಜ್ಜು, ಲಸ್ಸಿ ಇದೆಲ್ಲ ಬಂದ್ಬಿಡೋದು. ಇದು ಬಾಂಬೆ. ನೀವನ್ನ ಅಲ್ಲಿಂಗೆ ಅಂದರೆ ನಮಗೆಂತಕ್ಕೆ ಕೆಲವು ಇದು ನನಗೆ ಡೌನ್ಫಾಲ್ ಆಯಿತು ಅಂದರೆ, ಅಲ್ಲಿ ಒಬ್ಬ ಪ್ರೊಡಕ್ಷನ್ ಸಿಗರೇಟ್ ಸೇರ್ತಾನೆ, ಅವರು ಪ್ರೊಡ್ಯೂಸರ್ ಬಂದರು ಈಟ್ ಬಂದರು ಬಿಸಾಕೋದಿಲ್ಲ. ಆ ಥರ ಒಂದು ಇದು ಅಟ್ಮಾಸ್ಫಿಯರ್ ಅಲ್ಲಿ ಬಾಂಬೆ. ಕೆಲಸ ಮಾಡ್ಬೇಕಷ್ಟೇ. ಈಗ ಚೇಂಜ್ ಆಗಿದೆ ಅನ್ನೋ ಗೊತ್ತಿಲ್ಲ, ಬಟ್ ಅವಾಗೆಲ್ಲ ಒಟ್ಟಿನಲ್ಲಿ ಕೆಲಸ, ನಮ್ಮ ಕೆಲಸ ಮಾತ್ರ ಕೆಲಸ ಮಾಡಬೇಕು. ಕೆಲಸ ಮಾಡಲಿಲ್ಲ ರಪ್ಪ ಅಂತ ಬಿಗಿದು ಕೆನ್ನೆಗೆ ಹೊಡಿತಾರೆ ಹಿಡ್ಕೊಂಡು, ಪರ್ಫೆಕ್ಟಾಗಿ ಕೆಲಸ ಮಾಡು, ಬಿಗಿ ನೀ ಏನಾರ ಮಾಡ್ಕೋ, ಯಾರು ಕೇಳಂಗಿಲ್ಲ ಬಿಡಂಗಿಲ್ಲ. ಸೊ ಇಲ್ಲಿ ನಮ್ಮ ಇಂಡಸ್ಟ್ರಿ ಹೆಂಗೆ ರೆಸ್ಪೆಕ್ಟು, ದೊಡ್ಡವ್ರು ಕಂಡ್ರೆ ನಮಸ್ಕಾರ ಹೊಡಿಬೇಕು. ಎರಡನೇದು ಸಿಗರೇಟ್ ಸೇದಂಗಿಲ್ಲ, ಇನ್ನೊಂದು ಏನು ಜಾಸ್ತಿ ಮಾತಾಡೋಂಗಿಲ್ಲ. ಸೊ ಈ ಥರ ಒಂದು ನಮ್ಮ ಕನ್ನಡ ಅದೊಂದು ರಿಸ್ಟ್ರಿಕ್ಷನ್ಸು. ನೀವು ಅಲ್ಲಿನ ಅಭ್ಯಾಸನ ಇಲ್ಲಿ ತೋರಿಸಿದ್ರೆ ಇಲ್ಲಿ ಇವನೇನೋ ಒಂಥರ ಇದ್ದಾನೆ, ಹಾಗಾಗಿ ನಮ್ಗೆ ಸ್ವಲ್ಪ ಡ್ರಾಬ್ಯಾಕ್ ನನಗೆ ಇಲ್ಲ, ಡೌನ್ಫಾಲ್ ಆಯಿತು ನನಗೆ. ಅದು ಅಲ್ಲಿಗೂ ಇಲ್ಲಿಗೂ ತಮಿಳ್ ಇಂಡಸ್ಟ್ರಿಗೂ ಇರೋ ಡಿಫ್ರೆನ್ಸು. ಆದರೆ ಕೆಲಸದಲ್ಲಿ ಮಾತ್ರ ನಂಬರ್ 1 ಹೇಳ್ಬೇಕು ಅಂದರೆ ತಮಿಳ್ ಇಂಡಸ್ಟ್ರಿ, ನೆಕ್ಸ್ಟು ಕನ್ನಡ ಇಂಡಸ್ಟ್ರಿ, ಆಮೇಲೆ ನೆಕ್ಸ್ಟು ಬಾಂಬೆ ಇಂಡಸ್ಟ್ರಿ. ಬಾಂಬೆಯಲ್ಲಿ ಅಂತ ಏನು ಪ್ರೆಷರ್ ವರ್ಕ್ ಇಲ್ಲ, ಆರಾಮಾಗಿ. ಯಾಕಂದರೆ ನಾವೆಲ್ಲ ಇಬ್ಬರು ಮಾಡೋ ಕೆಲಸನ ಬಾಂಬೆಯಲ್ಲಿ 4 ಜನ ಇಟ್ಕೊಂಡಿರ್ತಾರೆ, ಆ ಥರ.